ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಎಗ್ಡೀಡ್ ಪ್ಲ್ಯಾಟ್ಫಾರ್ಮಿಂದ ಸರ್ವಿಸ್ ಪ್ರೊವೈಡರು ಹೇಗೆ ತನ್ನ ಯಂತ್ರೋಪಕರಣವನ್ನು ರಿಜಿಸ್ಟರ್ ಮಾಡಬೇಕು, ಹಾಗೆ ರೈತರು ಹೇಗೆ ಇನ್ನೊಂದು ಯಂತ್ರೋಪಕರಣವನ್ನು ಬುಕ್ ಮಾಡ್ಬೋದೆಂದು ಇವಾಗ ಹೇಳ್ತಾ ಇದ್ದೀನಿ. ಸೊ ಮೊದಲು ಪ್ಲೇಸ್ಟೋರಲ್ಲಿ ಹೋಗಿ ಎಗ್ಡೀಡ್ ಅಂತ ಟೈಪ್ ಮಾಡಿ. ಸೊ ಎಗ್ಡೀಡ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಎಗ್ಡೀಡ್ ಅಂತ ಒಂದು ಆ್ಯಪನ್ನು ಬಂದಿದೆ. ಸೊ ನಾನು ಇವಾಗ ಆಲ್ರೆಡಿ ಇನ್ಸ್ಟಾಲ್ ಇರೋ ಕಾರಣದಿಂದ ಇದು ನನ್ನಲ್ಲಿ ಓಪನ್ ಅಂತ ತೋರಿಸ್ತಾ ಇದೆ. ಸೊ ಓಪನ್ ಅಂತ ಒತ್ತು ಕೂಡಲೇ ನೀವು ಈಗ ಮೊಬೈಲ್ ನಂಬರನ್ನು ಹಾಕಿರಿ. ಈಗ ಮೊಬೈಲ್ ನಂಬರ್ ಹಾಕಿದ ಕೂಡಲೇ ನಿಮಗೆ 6 ಅಂಕಗಳ ಲಾಗಿನ್ ಐ ಡಿ ಬರುತ್ತದೆ. ಸೊ ಇವಾಗ ಇಲ್ಲಿ ಸ್ಥಳವನ್ನು ತುಂಬಿರಂತ ಬಂದಿದೆ. ಪ್ರಸ್ತುತ ಸ್ಥಳವನ್ನು ಪಡೆಯಿರಿ ಅಂತ ಅನ್ನೋಕ್ಕೆ ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಮುಂದುವರಿಯಿರಿ. ಇಲ್ಲಿ ಮುಂದುವರಿಯದ ಕಾರಣದಿಂದ ನೆಕ್ಸ್ಟ್ ನಿಮ್ಮ ಹೆಸರನ್ನು ಹಾಕಿರಿ. ನೀವು ಆಧಾರ್ ಕಾರ್ಡ್ನ ಆಪ್ಷನಲ್ ಇದು ಹಾಕ್ಬೋದು, ಇಲ್ಲವಪ್ಪ ಅಂದರೆ ಇಲ್ಲ. ಸೊ ನೆಕ್ಸ್ಟು ಸೇವೆ ಪ್ರದಾತ ಅಂತಿದೆ. ಇಲ್ಲಿ ನೀವು ರೈತರಿದ್ದರೆ ರೈತರಂತ ಕ್ಲಿಕ್ ಮಾಡಬೇಕು, ಇಲ್ಲ ಸರ್ವಿಸ್ ಪ್ರೊವೈಡರ್ ಇದ್ದರೆ ಸರ್ವಿಸ್ ಪ್ರೊವೈಡರ್ ಅಂತ ಕ್ಲಿಕ್ ಮಾಡಬೇಕು. ಸೊ ನಾನು ಸೇವೆ ಪ್ರದಾತ ಅಂತಿದೆ, ಸೊ ಕ್ಲಿಕ್ ಮಾಡಿ ಈಗ. ಸೊ ನೆಕ್ಸ್ಟು ಇಲ್ಲಿ ಏನು ಕೇಳ್ತದೆ, ನಿಮ್ಮ ಬಳಿ ಎಷ್ಟು ಉಪಕರಣಗಳಿವೆ, ಸೊ ಸಂಖ್ಯೆಯನ್ನು ನಮೂದಿಸಿ. ಸೊ ನಮ್ಮಲ್ಲಿ ಎಷ್ಟು ಯಂತ್ರೋಪಕರಣವನ್ನು ಇದೆ ಎಂದು ನಾನು ಇಲ್ಲಿ ಹಾಕಬೇಕು. ಸೊ ನನ್ನ ಕಡೆ 2 ಇದೆ ಅಂತ ನಾನು ಹಾಕ್ಕೊಳ್ತೀನಿ. ಸೊ ಇಲ್ಲಿ ಹೌದು ಅಂತ ಹಾಕಿ. ಸೊ ಆಟೋಮೆಟಿಕ್ಕಾಗಿ ನಿಮ್ಮ ಸ್ಥಳವನ್ನು ತಗೊಳುತ್ತೆ. ಸೊ ನಿಮ್ಮ ನಿಯರ್ ಬೈ ಹತ್ತಿರ ಇರುವ ಹೆಗ್ಗುರುತನ್ನು ನಮೂದಿಸಿ ಅಂತ ಕೇಳ್ತಾ ಇದೆ. ಸೊ ನಾನು ನಿಮ್ಮ ಹತ್ತಿರ ಯಾವುದಾದ್ರೂ ಗೌರ್ಮೆಂಟ್ ಸ್ಕೂಲು ಅಥವಾ ದೇವಸ್ಥಾನ ಅಥವಾ ಕಚೇರಿಗಳಿದ್ರೆ ಅದ್ರದ್ದು ಹಾಕಿ. ನಾನು ಒಂದು ಗವರ್ನಮೆಂಟ್ ಸ್ಕೂಲ್ ಅಂತ ಹಾಕ್ಕೊಳ್ತೀನಿ. ಸೊ ನೆಕ್ಸ್ಟು ಇಲ್ಲಿ ನೋಡ್ಬೋದು, ಇಲ್ಲಿ 4 ಥರದ ಕೃಷಿ ಕಾರ್ಯಾಚರಣೆ ಮತ್ತು ಸದನ ಅಂತಿದೆ. ಸೊ ಇಲ್ಲಿ 4 ಥರದ ವಿಭಾಗಗಳಿದ್ದಾವೆ. ಭೂಮಿ ತಯಾರಿ ಅಂತಿದೆ, ಹಾಗೂ ಬೀಜ ಬಿತ್ತನೆ ಮತ್ತು ನಟೆ ಅಂತಿದೆ, ಮತ್ತು ಸಸ್ಯ ಆರೈಕೆ ಮತ್ತು ಸಿಂಪಡಣೆ ಅಂತಿದೆ, ಸೊ ಕೊಯ್ಯೋಕೆ ಅಂತಿದೆ. ಸೊ ಈ 4 ಹಾಗೂ ಇಲ್ಲಿ ಇನ್ನೊಂದು ಇಲ್ಲಿ ಮದೆ ಮತ್ತು ಶುದ್ಧೀಕರಣ ಅಂತಿದೆ, ಇನ್ನೊಂದು ಸಾರಿಗೆ ಮತ್ತು ಲಾಜಿಸ್ಟಿಕ್ ಅಂತಿದೆ. ಸೊ ನಿಮ್ಮಲ್ಲಿ ಯಾವ ಥರದ ಯಂತ್ರೋಪಕರಣಗಳು ಇದೆ ಹಾಗೂ ಅದರ ತಕ್ಕಂತೆ ನೀವು ಎದರಲ್ಲಿ, ಈಗ ಎಕ್ಸಾಂಪಲ್ ನಿಮ್ಮ ಕಡೆ ಡ್ರೋನ್ ಇದ್ದರೆ ನೀವೇನು ಮಾಡಬೇಕು, ಈ ಡ್ರೋನ್ ಸ್ಪ್ರೇಯಿಂಗ್ ಅಂತ ಏನಿದೆ ಸಸ್ಯ ಆರೈಕೆ ಮತ್ತು ಸಿಂಪಡಣೆಯಲ್ಲಿ ಡ್ರೋನ್ ಹಾಕ್ಬೋದು. ಸೊ ಈಗ ನಿಮ್ಮ ಕಡೆ ಉಳಿಮೆಗಾಗಿ ನೇಗಿಲಿದ್ರೆ ಇಲ್ಲಿ ಭೂಮಿ ತಯಾರಿ ಅಂತೆಲ್ಲ ಹಾಕ್ಬೋದು. ಸೊ ನಿಮ್ಮ ಕಡೆ ಲಾರಿ ಅಥವಾ ಏನಾದರೂ ಇದೆ, ಇಲ್ಲಿ ಲಾಜಿಸ್ಟಿಕಲ್ಲಿ ಹಾಕ್ಬೋದು. ಸೊ ನಿಮ್ಮಲ್ಲಿರುವಂಥ ಯಂತ್ರೋಪಕರಣ ತಕ್ಕಂತೆ ನೀವು ಇದರಲ್ಲಿ ರಿಜಿಸ್ಟರ್ ಮಾಡ್ಕೋಬೋದು. ಸೊ ನನ್ನ ಕಡೆ ನೇಗಿಲಿದೆ, ಸೊ ನಾನೇನು ಮಾಡ್ತೀನಿ, ಭೂಮಿ ತಯಾರಿಯಲ್ಲಿ ಹೋಗ್ತೀನಿ. ಭೂಮಿ ತಯಾರಿಯಲ್ಲಿ ಹೋಗಿ ಸದನದ ಹೆಸರು ಹಾಕ್ತೀನಿ. ಸದನದ ಹೆಸರು ನನ್ನ ಕಡೆ ಮಿನಿ ಟ್ಯಾಕ್ಟ್ರಿ ಇದೆಯೋ, ಸೊ ನನ್ನ ಕಡೆ ಟ್ಯಾಕ್ಟ್ರಿ ಇದೆ ಕಾರಣದಿಂದ ನಾನು ಟ್ಯಾಕ್ಟ್ರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಉಪವರ್ಗಾವಣೆಯಲ್ಲಿ ನಾನು ನೇಗಿಲು ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನೇಗಿಲನ್ನು ಸೆಲೆಕ್ಟ್ ಮಾಡಿಕೊಂಡು ಆದಾಗ ಇಲ್ಲಿ ನಿರ್ದಿಷ್ಟತೆಗಳು ಅಂತಿದೆ. ಆದರೆ ನಿರ್ದಿಷ್ಟಗಳು ಅಂತಂದರೆ ನಿಮ್ಮ ನೇಗಿಲು ಹೇಗಿದೆ, ಹೇಗೆ ವರ್ಕ್ ಮಾಡುತ್ತದೆ ಅದರ ಬಗ್ಗೆ ಒಂದು ಸ್ವಲ್ಪ ಬರೀಬೇಕು. ಸೊ ನಾನೇನು ಮಾಡ್ತೀನಿ, ಲೆಂತು 6, ನೆಕ್ಸ್ಟ್ 1 ಎಕರದಲ್ಲಿ 20 ನಿಮಿಷದಲ್ಲಿ ಮುಗಿಸುವಂಥ ನನ್ನ ನೇಗಿಲು. ಸೊ ನಾನೇನೋ ಎಕ್ಸಾಂಪಲ್ ಹಾಕ್ತಾ ಇದ್ದೀನಿ. ಇಲ್ಲಿ ನಿಮ್ಮ ನಂಬರ್ ಪ್ಲೇಟನ್ನು ಹಾಕಬೇಕು, ವಾಹನದ ನಂಬರ್ ಪ್ಲೇಟ್. ಸೊ ನಾನೀಗ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಜಸ್ಟು K28. ಸೊ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ.
ನೆಕ್ಸ್ಟು ಇಲ್ಲಿ ಸೂಚಿ ಬೆಲೆ ಅಂತಿದೆ. ಇಲ್ಲಿ ಕನಿಷ್ಠ ಮತ್ತು ಗರಿಷ್ಠ ಅಂದರೆ ನೀವು ಯಾವುದಾದ್ರೂ ಯಂತ್ರೋಪಗೆ ಒಂದು ಅಮೌಂಟ್ ಇಡ್ತಾ ಇದ್ದೀರಪ್ಪ ಅಂದರೆ ಈ ಕನಿಷ್ಠ ಮತ್ತು ಗರಿಷ್ಠ ಒಳಗೇನೆ ಇಡಬೇಕು. ಸೊ ನಾನೇನು ಮಾಡ್ತಾ ಇದ್ದೀನಿ, ಈಗ 850 1400 ಇದೆ. ಸೊ ನಾನೇನು ಮಾಡ್ತೀನಿ, 1200 ಅಂತ ಸೆಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಸದನ ನೋಂದಾಯಿಸಿ ಮಾಡಿ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಈಗ ನನ್ನ ಸಕ್ಸಸ್ಫುಲಿಯಾಗಿ ನಾನು ಒಂದು ನನ್ನ ಯಂತ್ರೋಪಕರಣವನ್ನು ರಿಜಿಸ್ಟರ್ ಮಾಡಿದೆ. ಹೀಗೆ ಹಲವಾರು ನಿಮ್ಮಲ್ಲಿ ಇರುವಂಥ ಬೇರೆ ಬೇರೆ ಯಂತ್ರೋಪಕರಣವನ್ನು ಇಲ್ಲಿ ರಿಜಿಸ್ಟರ್ ಮಾಡ್ಬೋದು. ಸೊ ಹಾಗೆ ಇಲ್ಲಿ ನೀವು ಬುಕ್ಕಿಂಗ್ಸ್ ವಿಭಾಗದಲ್ಲಿ ಹೋದರೆ ಯಾರಾದರೂ ರೈತ ನಿಮ್ಮ ಯಂತ್ರೋಪಕರಣವನ್ನು ಬುಕ್ ಮಾಡಿದ್ರೆ ಈ ಬುಕ್ಕಿಂಗ್ಸ್ ವಿಭಾಗದಲ್ಲಿ ನಿಮಗೆ ಕಂಡು ಬರುತ್ತದೆ. ಹಾಗೆ ಇಲ್ಲಿ ಪ್ರೊಫೈಲ್ ವಿಭಾಗದಲ್ಲಿ ನೀವು ನೋಡ್ಬೋದು, ಇಲ್ಲಿ ಫಾರ್ಮರ್ ಆಗಿನೂ ಸ್ವಿಚ್ ಮಾಡ್ಬೋದು. ಹಾಗೆ ಇಲ್ಲಿ ನಿಮ್ಮ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಂಗ್ಲೀಷ್ ಇದೆ, ಕನ್ನಡ ಇದೆ, ಹಿಂದಿ ಇದೆ. ಸೊ ನೆಕ್ಸ್ಟು ಇಲ್ಲಿಂದಿಲ್ಲೇ ಡೈರೆಕ್ಟಾಗಿ ನೀವು ರೈತರಾಗಿ ಸ್ವಿಚ್ ಆಗಬೇಕಪ್ಪ ಅಂತಂದರೆ ಸೀದಾ ಈ ಐಕಾನ್ ಕಾಣ್ತಾ ಇದೆಯಲ್ಲ, ಫಾರ್ಮರ್ ಐಕಾನ್, ಇದನ್ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನೀವು ರೈತರಾಗಿ ಹೋಗ್ತೀರ. ಸೊ ಇಲ್ಲಿ ರೈತರಾಗಿ ಹೇಗೆ ಯೂಸ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಸರ್ವೆ ಸಂಖ್ಯೆ ಅಂತಿದೆ. ನೀವು ಇಲ್ಲಿ ಸರ್ವೆ ನಂಬರ್ ಹಾಕಬೇಕು. ಸರ್ವೆ ನಂಬರ್ ಆದಮೇಲೆ ಒಟ್ಟು ಜಮೀನು ಎಷ್ಟಿದೆ, ನಾನು 5 ಎಕರೆ ಅಂತ ಹಾಕ್ಕೊಳ್ತೀನಿ. ಸೊ ನೀವು ಬೆಳೆಸುವ ಬೆಳೆಗಳು ಯಾವ್ಯಾವ ಇದ್ದಾವೆ, ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ, ಧಾನ್ಯಗಳಲ್ಲಿ, ನಾನು ಇಲ್ಲೇನು ಮಾಡ್ತೀನಿ, ಅಕ್ಕಿ, ಗೋಧಿ, ಜೋಳ ಅಂತ ಇಷ್ಟು ಹಾಕೋತೀನಿ. ಸೊ ಪೂರ್ಣಗೊಳಿಸಿ ಅಂತ ಹಾಕ್ಕೊಳ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಒಂದು ಸರ್ಚ್ ಬಟನ್ ಇದೆ, ಡೈರೆಕ್ಟಾಗಿ ಸರ್ಚ್ ಮಾಡ್ಕೊಳ್ಬೋದು. ಇಲ್ಲಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಕ್ಲೈಮೇಟ್ ಕೂಡ ನೋಡ್ಬೋದು. ಸೊ ಎಷ್ಟು ತಾಪಮಾನ ಇದೆ ಇವತ್ತು 41 ಡಿಗ್ರಿ ಸೆಲ್ಸಿಯಸ್ಸು, ಹಾಗೆ ಎಲ್ಲ ನೋಡ್ಕೊಳ್ಬೋದು ನೀವು ಇಲ್ಲಿ. ಸೊ ಇದು ಕೂಡ ಇದೆ. ಸೊ ಇಲ್ಲಿ ಭೂಮಿ ತಯಾರಿ ಇದೆ, ಬೀಜು ಬಿತ್ತನೆ ನೆಟ್ಟೆ ಇದೆ. ಸೊ ಸಸ್ಯ ಆರೈಕೆ ಮತ್ತು ಸಂಪಡಣೆ ಇದೆ. ಸೊ ಕೊಯೋಕೆ ಅಂತಿದೆ. ಸೊ ಈ ಥರದ ನೀವು ರೈತರಾಗಿ ನೀವು ಕೂಡ ಬುಕ್ ಮಾಡ್ಬೋದು. ಸೊ ಈಗ